ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ನೋಡ್ತಾ ಇದ್ದೀವಿ ಆಂಧ್ರ ಪ್ರದೇಶದಲ್ಲಿರುವ ಜಗ್ಗನ್ನ ತೋಟ ಪ್ರಬಲ ತೀರ್ಥ ಜಾತ್ರಾ ಮಹೋತ್ಸವ. ಹಾಯ್ ಗೈಸ್, ನನ್ನ ಹೆಸರು ವಿಶ್ವ. ನಾನು ನಮ್ಮ ಅಣ್ಣ ಮತ್ತು ನಮ್ಮ ಬಾವ ಈ ಒಂದು ಜಾತ್ರಾ ಮಹೋತ್ಸವನ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಗಾಡೀಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದರೆ ನಮಗೆ ಇಲ್ಲಿ ಕಾಣಿಸ್ಕೊಂಡಿತ್ತು ಗೋದಾವರಿಯ ವಸಿಷ್ಠ ನದಿ. ನೋಡಲು ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ನಾವು ಮುಂದೆ ಸಾಗಿದ್ವು. ಇನ್ನೇನು ಹತ್ತಿರಕ್ಕೆ ಬರ್ತಾ ಇದ್ದೀವಿ, ನನಗೆ ಟ್ರಾಫಿಕ್ ಜಾಮ್ ಆಗೋಕ್ಕೆ ಶುರುವಾಯಿತು. ಇಲ್ಲಿ ನೋಡಿದ್ರೆ ಗಾಡಿಗಳ ರಾಶಿಗಳೇ ಬಿದ್ದಿವೆ. ನಮಗಂತೂ ಗಾಡಿ ಹೋಗೋಕ್ಕೇ ಜಾಗ ಇರಲಿಲ್ಲ. ಹಾಗಾಗಿ ನಾವು ಗಾಡಿಯಲ್ಲಿ ಸೈಡ್ ಹಾಕ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ಪಾಪ ಹಬ್ಬ ಅಂತ ಕೆಲವೊಬ್ಬರು ಎತ್ತಿನ ಗಾಡಿ ತೊಗೊಂಡು ಬಂದಿದ್ದಾರೆ. ಇದು ನೋಡಿದ್ರೆ ಟ್ರಾಫಿಕಲ್ಲೇ ಸಿಗಾಕೊಂಡ್ಬಿಟ್ಟಿದೆ. ಪಾಪ ಮುಂದಕ್ಕೆ ಹೋಗೋಕ್ಕಿಲ್ಲ, ಹಿಂದೆ ಹೋಗೋಕ್ಕಿಲ್ಲ. ಇವ್ರಿಗಂತೂ ಭಾಳ ಕಷ್ಟನೇ ಆಗ್ಬಿಟ್ಟು ಅಂದ್ಕೊಳ್ಳಿ. ಹಬ್ಬ ಅಂತ ಇವ್ರು ಎತ್ತಿನ ಗಾಡಿ ತಂದರೆ ಇಲ್ಲೇ ನಿಲ್ಲಿಸ್ಬೇಕಾಯಿತು. ಹಾಗೆ ಟ್ರಾಫಿಕ್ ಜಾಮಿಂದ ನಾವು ಮುಂದೆ ನಡ್ಕೊಂತ ಹೋಗ್ತಾ ಇದ್ವಿ. ಇವ್ರು ನೋಡಿದ್ರೆ ಪಾಪ ಟ್ರಾಫಿಕ್ಕಿಂದ ಫುಲ್ ಬೇಜಾರಾಗ್ಬಿಟ್ಟವ್ರೆ. ಇಲ್ಲಿ ನೋಡಿದ್ರೆ ಒಂದು ಹುಲಿ ಟ್ರಾಫಿಕ್ನ ಎಂಜಾಯ್ ಮಾಡ್ತಾಯಿತ್ತು. ಆಮೇಲೆ ನಮ್ಗೆ ಕಾಣಿಸಿದ್ದು ಡೆಫಿನೇಷನ್ ಆಫ್ ಫ್ರೆಂಡ್ಶಿಪ್. ನಮ್ಮ ಅಣ್ಣ ಮತ್ತು ಬಾವಾಗಂತೂ ಕಾಲು ನೋಯ್ತಾನೆ ಇತ್ತು ನಡೆದು. ಹಾಗೆ ಜನ ನೋಡಿದ್ರೆ ತುಂಬ ಖುಷಿಯಾಗಿ ಬರ್ತಾವ್ರೆ. ನಡ್ಕೊಂಬಂದು ಸುಸ್ತಾದವ್ರಿಗೆ ಇಲ್ಲಿ ನೀರು ಕೊಡ್ತಾಯಿದ್ರು. ದೇವರು ಅವ್ರಿಗೆ ಒಳ್ಳೆಯದನ್ನು ಮಾಡಲಿ. ಕೊನೆಗೂ 4 ಕಿಲೋಮೀಟರ್ ನಡ್ಕೊಂಬಂದರೆ ನಮಗೆ ಸಿಕ್ತು ಜಗ್ಗನ್ನ ತೋಟ ಪ್ರಬಲ ತೀರ್ಥಗಳು. ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುವ ಈ ಮಹೋತ್ಸವವನ್ನು ಆಂಧ್ರ ಪ್ರದೇಶ ಗೌರ್ಮೆಂಟ್ ರಾಷ್ಟ್ರ ಹಬ್ಬವಾಗಿ ಪರಿಗಣಿಸಿದೆ. ಸುತ್ತಮುತ್ತ ಇಲ್ಲಿ ನೋಡಿದ್ರೆ ಜನನೇ ಕಾಣಿಸ್ತಾ ಇದ್ರು. ನನಗಂತೂ ಇದಪ್ಪ, ನಾನು ಇಲ್ಲಿ ತಪ್ಸ್ಕೊಂಡ್ಬಿಡ್ತೀನಿ ಅಂತ ಅನಿಸ್ಬಿಡ್ತು. ಜನ ಅಂತೂ ಮುಕ್ಕರ್ಕೊಂಬಿಟ್ಟವ್ರೆ. ಪ್ರಬಲಗಳು ಹೇಗೆ ಬರ್ತವೆ ನೋಡೋಣ ಅಂತ. ಬನ್ನಿ ನಾವು ನೋಡೋಣ ಪ್ರಬಲಗಳು ಹೇಗೆ ಬರ್ತವೆ, ಅವ್ರನ್ನ ಹೇಗೆ ತರ್ತಾರೆ ಅಂತ. ಏನು ಜನ ಮಾರಾಯ, ಸುತ್ತಮುತ್ತ ಇರುವೆ ಕಾಣಿಸ್ತಾರ ಜನ. ನಮ್ಮ ಚಿಕ್ಕಪ್ಪ ಅಂತ ನನಗೆ ಈ ಜಾತ್ರಾ ಮಹೋತ್ಸವ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ರು. ಪ್ರತಿಯೊಂದು ಊರು ತಮ್ಮದೇ ಆದ ವಿಶೇಷ ಪ್ರಬಲವನ್ನು ಹೊಂದಿರ್ತದೆ. ಜನ ಅದನ್ನು ತಮ್ಮ ಹೆಗಲಲ್ಲಿ ಹೊತ್ಕೊಂಡು ಬಂದು ಪೂಜೆ ಮಾಡಿಸಿ ಪುನಃ ಅವರೂರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮುಂದೆ ಸಾಗ್ತಾ ನಾನು ಟ್ರೈನ್ ಆಕ್ಸಿಡೆಂಟ್ ನೋಡಿದೆ. ಈ ಪಾಪ ಒಂಥರ ಶಾಕ್ ಆಗಿಬಿಟ್ಟೈತೆ, ಇಲ್ಲಿ ಏನು ನಡೀತಾ ಇದೆ ಅಂತ. ಜನ ಅಂತೂ ಈ ಜಾತ್ರೆನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ.
ಇನ್ನು ಸಖತ್ತಾಗಿ ಎಂಜಾಯ್ ಮಾಡ್ತಾಳೆ ಎಲ್ಲ ನೋಡ್ಕೊಂತ. 33,000 ಇಟ್ಟು ನಾನು ಫೋನ್ ತಂದರೆ ಇವನು ಕೂದಲು ಬಾಸ್ತಾನೆ ಅದರಾಗ. ನೋಡ್ತಾ ಇದ್ದಂಗೆ ಪ್ರಬಲ ನಮ್ಮ ಹತ್ರಕ್ಕೆ ಬಂದ್ಬಿಡತ್ತೆ. ಜನ ಎಲ್ಲ ಕುಯ್ದಾಡ್ಬಿಡ್ತವ್ರೆ. ಒಬ್ರ ಮೇಲೊಬ್ರು ಏರಿ ದೂಕಾಡ್ತವ್ರೆ ಜನ ಅಂತ. ಅಬ್ಬಬ್ಬಬ್ಬ ಏನು ಜನ ಮಾರಾಯ. ತಪ್ಸ್ಕೊಂಬರೋದ್ರಲ್ಲಿ ನಾನು ದೇವತೆ ಹೋಗ್ಬಿಟ್ಟೆ. ಈಗ ಯಪ್ಪ ಮಾರಾಯ. ಅಲ್ಲಿಂದ ನಾವು ದಾರಿ ಗೊತ್ತಾಗದೆ ಬಾಳೆ ತೋಟದಲ್ಲಿ ಬಿದ್ದುಬಿಟ್ಟು ಹಂಗೆ ಹುಡುಕ್ತಾ ಕೊನೆಗೂ ನಾವು ಮನೆಗಂತೂ ಸೇರಿದ್ವಿ. ನಮ್ಮ ತಂಗಿಯವ್ರು ನಿಮಗೆ ಸಂಕ್ರಾಂತಿ ಶೇಷ ಮಾಡ್ತೀನಿ ಅಂತ ವಿಡಿಯೋ ಮಾಡಿದೆ. ನೋಡಿ ಹೇಗೆ ಮಾಡೋರೆ. స్టార్ట్. మీకు మీ కుటుంబ సభ్యులందరికీ సంక్రాంతి శుభాకాంక్షలు.